ಕೂಡಲೇ ತುಕಾರಾಮರು ರೈತನ ಮನೆಗೆ ಹೋಗಿ, ನಿಮ್ಮ ಜೋಳವನ್ನ ನೀವು ತರಿಸಿಕೊಳ್ಳಿರಿ. ಹಿಂದೆ ನಿಂದಿಸಿದವರು ಇವರನ್ನ ಹೊಗಳ್ತಾರೆ. ಆದರೀಗ ಅವನು 90,04,00,000 ವಿಶ್ವಪ್ರಿಯ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಇಂದಿನ ಸಂಚಿಕೆಯಲ್ಲಿ ತುಕಾರಾಮರು ಒಂದು ಹೊಲವನ್ನು ಕಾಯುತ್ತಾ ಇರ್ತಾರೆ. ಅಲ್ಲಿ ಹೊಲವನ್ನ ಕಾಯುವುದು ಬಿಟ್ಟು ಸದಾಕಾಲ ಭಜನೆಯಲ್ಲಿ ಪಾಂಡುರಂಗನ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದೆ, ನೆನಪಿದ್ಯಾ? ಇದರ ನಂತರ ತುಕಾರಾಮರ ಸಾಹುಕಾರನಾಗಿದ್ದ ಆ ರೈತನು ಜೋಳ ಕೊಯಿಸಿ ರಾಶಿಯನ್ನು ಮಾಡುತ್ತಾನೆ. ಅದು 20 ಚೀಲಗಳಾಗುತ್ತವೆ. ಆಗ ಜನರು, ಈ ಹೊಲಕ್ಕೆ 30 ಚೀಲಗಳಾಗಬೇಕಿತ್ತು, 10 ಚೀಲ ಕಡಿಮೆ ಆಯಿತಲ್ಲ ಅಂತ ಮೊದಲು ಹೊಲ ನೋಡಿದವರು ಹೇಳ್ತಾರೆ. ಅದೇ ದಿನ ರಾಶಿ ಹಬ್ಬ ಮಾಡಿ ಮರುದಿನ ಮುಂಜಾನೆ ರಾಶಿಯನ್ನ ತುಂಬಲಿಕ್ಕೆ ಹೋಗ್ತಾರೆ. ರಾಶಿಯು ನೋಡುತ್ತಲೇ ಪಾಂಡುರಂಗನ ಕೃಪೆಯಿಂದ ಆ ರಾಶಿಯು ಮಿತಿಮೀರಿ ಬೆಳೆಯುತ್ತಾ ಹೋಗುತ್ತದೆ. ಚೀಲಗಳನ್ನು ತುಂಬುತ್ತಾ ಇರುವಾಗ 80 ಚೀಲಗಳ ಜೋಳವನ್ನು ತುಂಬುತ್ತಾರೆ. ಅಲ್ಲಿದ್ದವರು ಅಚ್ಚರಿಗೊಳಗಾಗ್ತಾರೆ. ಆಗ ಒಬ್ಬ ಗೃಹಸ್ಥನು ಆ ರೈತನನ್ನ ಕುರಿತು ಹೀಗೆ ಹೇಳ್ತಾನೆ, ತುಕಾರಾಮರನ್ನ ಹೊಲ ಕಾಯುತ್ತಾ ಇರುವಾಗ ಅಲ್ಲಿರುವ ದನಗಳು ಮೇಯ್ದು 10 ಚೀಲ ಕಡಿಮೆ ಆಯಿತಲ್ಲ ಅಂತ ನಾವೆಲ್ಲ ಅಂದುಕೊಂಡಿದ್ದೀವಿ. ಆಗ ನೀನು ಆ 10 ಚೀಲಗಳ ನಷ್ಟವನ್ನು ಅವನಿಂದ ವಸೂಲು ಮಾಡುತ್ತೇನೆ ಎಂದು ಹೇಳಿದ್ದೆ. ಆದರೆ ಈಗ ಹೆಚ್ಚಾಗಿರೋ 50 ಚೀಲ ಜೋಳ ತುಕಾರಾಮರಿಗೆ ಕೊಡುತ್ತೀಯಾ ಎಂದು ಹೇಳ್ತಾರೆ. ಆಗ ಆ ರೈತ ಆ ಕೂಡಲೇ 50 ಚೀಲ ಜೋಳವನ್ನ ತುಕಾರಾಮರ ಮನೆಗೆ ಕೊಟ್ಟು ಕಳಿಸುತ್ತಾರೆ. ಆಗ ತುಕಾರಾಮರು ಮನೆಯಲ್ಲಿ ಇಲ್ಲದ ಕಾರಣ ರೈತನು ತನ್ನ ಆಳುಗಳ ಜೊತೆ 50 ಚೀಲಗಳನ್ನ ತುಕಾರಾಮರ ಮನೆಗೆ ಕೊಟ್ಟು ಕಳಿಸುತ್ತಾರೆ. ತುಕಾರಾಮರು ಮನೆಗೆ ಬಂದು ಆ 50 ಚೀಲಗಳನ್ನ ನೋಡಿ ತನ್ನ ಹೆಂಡತಿಗೆ ಈ ಚೀಲಗಳು ಯಾರದು ಅಂತ ಕೇಳಿದಾಗ ಹೆಂಡತಿಯು ನಡೆದ ಎಲ್ಲಾ ವೃತ್ತಾಂತವನ್ನು ಹೇಳ್ತಾರೆ. ಕೂಡಲೇ ತುಕಾರಾಮರು ರೈತನ ಮನೆಗೆ ಹೋಗಿ, ನಿಮ್ಮ ಜೋಳವನ್ನ ನೀವು ತರಿಸಿಕೊಳ್ಳಿರಿ ಅಂತ ಹೇಳಿದಾಗ ಆ ರೈತ, ಅದು ನಿಮ್ಮದು, ಅದಕ್ಕಾಗಿ. ಆಗ ತುಕಾರಾಮರು, ಅದೆಲ್ಲ ಸುಳ್ಳು, ನಿಮ್ಮ ಮನಸ್ಸಿಗೆ ಭಗವಂತನು ಅನುಗ್ರಹಿಸಿದ್ದರೆ ಆ ಜೋಳ ನನ್ನದು ಹೇಗಾಗುತ್ತದೆ? ಸುಮ್ಮನೆ ನೀವು ಅದನ್ನ ತರಿಸಿಕೊಳ್ಳಿರಿ, ಇಲ್ಲವಾದರೆ ನಿಮ್ಮ ಹೆಸರಿನಿಂದ ಧರ್ಮ ಮಾಡಿಬಿಡುತ್ತೇನೆ ಎಂದರೆ ಆ ರೈತನ ಹೆಸರಲ್ಲಿ ದಾನವನ್ನ ಮಾಡಿಬಿಡುತ್ತೇನೆ ಅಂತ ಹೇಳ್ತಾರೆ. ಆಗ ಆ ರೈತ, ನಿನ್ನ ಜೋಳ ನಿನ್ನಿಚ್ಛೆಯಂತೆ ಮಾಡು ಅಂತ ಹೇಳಿ ಸುಮ್ಮನಾಗ್ತಾರೆ. ತುಕಾರಾಮರು ಮನೆಗೆ ಬಂದು ಆ ಎಲ್ಲಾ ಜೋಳವನ್ನ ಬಡಬಗ್ಗರಿಗೆ ದಾನವಾಗಿ ನೀಡಿಬಿಡ್ತಾರೆ. ಆಗ ಆ ಊರ ಜನರಿಗೆ ಇವರೊಬ್ಬ ಮಹಾಪುರುಷ ಅಂತ ಅನಿಸುತ್ತೆ. ಊರ ಜನರ ವಿಶ್ವಾಸ ಕೂಡ ಇವರ ಬಗ್ಗೆ ಬೆಳೆಯುತ್ತೆ. ತುಕಾರಾಮರ ನಿಸ್ವಾರ್ಥದಿಂದ ಮಾಡಿದ ಪರೋಪಕಾರಗಳನ್ನ ಕಂಡು ಹಿಂದೆ ನಿಂದಿಸಿದವರು ಇವರನ್ನ ಹೊಗಳ್ತಾರೆ. ಒಂದು ದಿನ ತುಕಾರಾಮರು ಮಲಗಿದಾಗ ಅವರ ಸ್ವಪ್ನದಲ್ಲಿ ಪಾಂಡುರಂಗನು ಪ್ರತ್ಯಕ್ಷನಾಗಿ, ತುಕಾರಾಮ, ನೀನು ಭಕ್ತ ನಾಮದೇವನು 100,000,000 ಶ್ಲೋಕಗಳನ್ನ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದ್ದಾರೆ. ಆದರೀಗ ಅವನು 90,04,00,000 ಶ್ಲೋಕವನ್ನು ಮಾಡಿ ಬೇಸರಗೊಂಡಿದ್ದಾರೆ. ಕಾರಣ, ನೀನು ಉಳಿದವುಗಳನ್ನು ಬರೆದು ಪೂರ್ಣ ಮಾಡಿ ಅವನ ಪ್ರತಿಜ್ಞೆಯನ್ನು ಪೂರೈಸು, ನಿನಗೆ ನನ್ನ ಆಶೀರ್ವಾದವಿದೆ ಎಂದು ಹೇಳಿ ಅದೃಶ್ಯರಾಗ್ತಾರೆ. ತುಕಾರಾಮರು ಕೂಡಲೇ ಎಚ್ಚೆತ್ತು ಪಾಂಡುರಂಗನನ್ನ ಸ್ತೋತ್ರ ಮಾಡಿ, ನಿನ್ನಾಜ್ಞೆಯಂತೆ ನಾನು ನಡಿತೇನೆ ಅಂತ ಪಾಂಡುರಂಗನನ್ನ ಧ್ಯಾನ ಮಾಡಿ, ಎಲ್ಲವನ್ನ ನೀನು ನನ್ನಿಂದ ನಡೆಸಬೇಕು ಅಂತ ಶ್ಲೋಕಗಳನ್ನ ಬರೆಯುವುದಕ್ಕೆ ಶುರು ಮಾಡ್ತಾರೆ. ತುಕಾರಾಮರು ಶ್ಲೋಕಗಳನ್ನ ಕೀರ್ತನೆಯ ರೂಪದಲ್ಲಿ ಅಲ್ಲಿನ ಜನಕ್ಕೆ ತಿಳಿಸುತ್ತಾ ಇರ್ತಾರೆ. ಇವುಗಳನ್ನ ಕೇಳಿ ಅನೇಕರು, ಇವು ಅಶುದ್ಧವಾದವುಗಳು, ಇವುಗಳನ್ನ ನಾವು ಕೇಳಬಾರದು, ಇನ್ನೂ ಕೆಲವರು ಪುರಾಣ ಮಾತ್ರ ನಾವು ಕೇಳಬೇಕು ಅಂತ ಹೇಳ್ತಾರೆ. ಒಂದು ದಿನ ಕೆಲವರು ಕೂಡಿಕೊಂಡು ಬಂದು ತುಕಾರಾಮರನ್ನ, ನೀನು ಕೀರ್ತನೆ ಮಾಡಕೂಡದು, ನೀನನ್ನುವ ಶ್ಲೋಕಗಳು ಹೊಸದಾಗಿದ್ದು ಪುರಾಣಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಆಗ ತುಕಾರಾಮರು, ನಾನು ನನ್ನಿಚ್ಛೆಯಿಂದ ಯಾವ ಶ್ಲೋಕಗಳನ್ನು ಅನ್ನುತ್ತಿಲ್ಲ, ಆ ಪಾಂಡುರಂಗನು ಹೇಳಿದವುಗಳನ್ನೇ ಅವನಾಜ್ಞೆಯಂತೆ ಕೀರ್ತನೆ ಮಾಡುತ್ತೇನೆ. ಹೀಗೆ ಅಲ್ಲಿರುವ ಜನರು ತುಕಾರಾಮರನ್ನ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ ಗೆಳೆಯರೆ, ತುಕಾರಾಮರಿಗೆ ಎಷ್ಟೇ ಕಷ್ಟಗಳು ಎದುರಾದರೂ ಪಾಂಡುರಂಗನ ಮೇಲೆ ಇರುವ ಭಕ್ತಿಯು ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಅವರ ಮನಸ್ಸು ವಿಚಲಿತವಾಗುವುದಿಲ್ಲ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತುಕಾರಾಮರ ಮುಂದಿನ ಭಾಗವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ವಿಶ್ವನ ವಿಧಾಯ